ನಮಸ್ಕಾರ ಕುಂಭರಾಶಿಯ ಮಿತ್ರರೇ, ಇಂದಿನ ಈ ವಿಶೇಷ ವಿಡಿಯೋ ಕೇವಲ ಒಂದು ರಾಶಿ ಭವಿಷ್ಯವಲ್ಲ. ಇದು ನಿಮ್ಮ ಜೀವನವನ್ನು ಕಾಪಾಡುವ ಒಂದು ಮುನ್ನೆಚ್ಚರಿಕೆ. ಹೌದು, ನೀವು ಕೇಳುತ್ತಿರುವುದು ಸತ್ಯ. ನೀವು ಹಗಲಿರುಳು ಕಷ್ಟಪಟ್ಟು ಮೇಲೆ ಬರುತ್ತಿದ್ದರೆ ನಿಮ್ಮನ್ನು ನೋಡಿ ಸಹಿಸಲಾಗದವರು ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ನಿಮ್ಮ ಅಭಿವೃದ್ಧಿಯನ್ನು ತಡೆಯಲು, ನಿಮ್ಮ ಕುಟುಂಬವನ್ನು ಬೀದಿ ಪಾಲು ಮಾಡಲು ಒಬ್ಬ ಸ್ತ್ರೀ ಕ್ಷುದ್ರ ಪೂಜೆಗಳ ಮೊರೆ ಹೋಗಿದ್ದಾಳೆ. ಈ ಆಘಾತಕಾರಿ ಸತ್ಯ ಜ್ಯೋತಿಷ್ಯ ಶಾಸ್ತ್ರದ ಗಣನೆಯಲ್ಲಿ ತಿಳಿದು ಬಂದಿದೆ. ಆಕೆ ಯಾರು? ನಿಮ್ಮ ಫೋಟೋ ಇಟ್ಟುಕೊಂಡು ಸ್ಮಶಾನದಲ್ಲಿ ಪೂಜೆ ಮಾಡುತ್ತಿರುವುದು ಏಕೆ? ನಿಮ್ಮ ಮನೆ ಬಾಗಿಲಿಗೆ ನಿಂಬೆಹಣ್ಣು ಬರುತ್ತಿರುವುದರ ಹಿಂದಿನ ರಹಸ್ಯವೇನು? ಈ ಏಪ್ರಿಲ್ ತಿಂಗಳಲ್ಲಿ ನೀವು ಎಚ್ಚರ ತಪ್ಪಿದರೆ ನಿಮ್ಮ ಜೀವನ ನರಕವಾಗುವುದು ಗ್ಯಾರಂಟಿ. ಈ ವಿಡಿಯೋದಲ್ಲಿ ನಾವು ಆ ಶತ್ರುವನ್ನು ಗುರುತಿಸುವುದು ಹೇಗೆ ಮತ್ತು ಹನುಮಂತನ ಕೃಪೆಯಿಂದ ಈ ಸಂಕಷ್ಟದಿಂದ ಹೇಗೆ ಪಾರಾಗಬೇಕು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತೇವೆ. ಈ ಸುದೀರ್ಘ ವಿಶ್ಲೇಷಣೆಯಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಸಿಗಲಿದೆ. ವಿಡಿಯೋ ಆರಂಭಿಸುವ ಮುನ್ನ ಆ ಹನುಮಂತನ ಆಶೀರ್ವಾದ ಪಡೆಯಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಹನುಮತೆ ನಮಃ ಎಂದು ತಪ್ಪದೆ ಬರೆಯಿರಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಏಕೆಂದರೆ ನಿಮ್ಮ ಒಂದು ಲೈಕ್ ಈ ಮಾಹಿತಿಯನ್ನು ಸಾವಿರಾರು ಕುಂಭರಾಶಿಯವರಿಗೆ ತಲುಪಿಸಿ ಅವರ ಸಂಸಾರವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಕುಂಭರಾಶಿಯವರ ಪ್ರಸ್ತುತ ಪರಿಸ್ಥಿತಿ ಮತ್ತು ಶತ್ರುಗಳ ಸಂಚು. ಕುಂಭರಾಶಿಯವರ ಜಾತಕವನ್ನು ಪರಿಶೀಲಿಸಿದಾಗ ಕೆಲವು ಭೀಕರ ಸಂಗತಿಗಳು ಬೆಳಕಿಗೆ ಬಂದಿವೆ. ಏಪ್ರಿಲ್ ತಿಂಗಳು ನಿಮಗೆ ಅತ್ಯಂತ ನಿರ್ಣಾಯಕ. ನಿಮ್ಮ ಆಪ್ತ ವಲಯದಲ್ಲೇ ಇರುವ ಒಬ್ಬ ಮಹಿಳೆ ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡುತ್ತಿದ್ದಾಳೆ. ಈ ಶತ್ರುಗಳು ಹಾವಿಗಿಂತಲೂ ವಿಷಕಾರಿಯಾಗಿದ್ದಾರೆ. ನಿಮ್ಮ ಕಣ್ಣೆದುರು ನಿಮ್ಮ ಶ್ರೇಯೋಭಿಲಾಷಿಯಂತೆ ನಟಿಸುವ ಈಕೆ ನೀವು ಮಣ್ಣು ಮುಕ್ಕಬೇಕು ಎಂದು ಸ್ಮಶಾನದಲ್ಲಿ ಮತ್ತು ನಿಮ್ಮ ಮನೆಯ ಸುತ್ತಮುತ್ತ ಮಾಟ ಮಂತ್ರ ಮಾಡಿಸುತ್ತಿದ್ದಾಳೆ. ನಾನು ನಿನ್ನ ಒಳ್ಳೆಯದನ್ನೇ ಬಯಸುವವಳು ಎಂಬ ಸಿಹಿ ಮಾತುಗಳನ್ನಾಡುವ ಆಕೆಯ ವಿಷಕಾರಿ ಬುದ್ಧಿಯನ್ನು ನೀವು ಗುರುತಿಸುತ್ತಿಲ್ಲ. 2026ರ ಗ್ರಹಗತಿಗಳು ಮತ್ತು ಅಡೆತಡೆಗಳು. ಈ 2026ನೇ ವರ್ಷದ ಆರಂಭದಿಂದಲೇ ನಿಮ್ಮ ಜೀವನದಲ್ಲಿ ಏಳು ಬೀಳುಗಳು ಹೆಚ್ಚಾಗಿವೆ. ರಾಹು, ಕೇತು ಮತ್ತು ಶನಿ ನಿಮಗೆ ಒಳ್ಳೆಯದನ್ನೇ ಮಾಡಲು ಮುಂದಾಗುತ್ತಿದ್ದರೂ ಈ ತಾಂತ್ರಿಕ ಬಂಧನಗಳು ನಿಮ್ಮ ಯಶಸ್ಸನ್ನು ಕಟ್ಟಿಹಾಕಿವೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೀವು ಅನುಭವಿಸಿದ ಆರ್ಥಿಕ ನಷ್ಟ ಮತ್ತು ಮಾನಸಿಕ ಕಿರಿಕಿರಿಗಳಿಗೆ ನಿಮ್ಮ ಹಣೆಬರಹ ಕಾರಣವಲ್ಲ, ಬದಲಾಗಿ ನಿಮ್ಮ ಶತ್ರುಗಳು ಮಾಡಿಸಿದ ನಿಂಬೆಹಣ್ಣಿನ ಪ್ರಯೋಗ ಮತ್ತು ದೃಷ್ಟಿದೋಷವೇ ಕಾರಣ. ಕುಂಭರಾಶಿಯವರ ದೌರ್ಬಲ್ಯ, ಅತಿಯಾದ ನಂಬಿಕೆ. ನಿಮ್ಮ ದೊಡ್ಡ ತಪ್ಪು ಎಂದರೆ ನಿಮ್ಮ ಮನಸ್ಸಿನಲ್ಲಿ ಏನೂ ಇಟ್ಟುಕೊಳ್ಳದೆ ಎಲ್ಲವನ್ನೂ ಹಂಚಿಕೊಳ್ಳುವುದು. ಮುಂದಿನ ತಿಂಗಳು ಸೈಟ್ ಖರೀದಿಸುತ್ತಿದ್ದೇನೆ, ಹೊಸ ಕಾರು ತರುತ್ತಿದ್ದೇನೆ, ನನ್ನ ಪತಿ ಅಥವಾ ಪತ್ನಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ನೀವು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಶತ್ರುಗಳ ಕಿವಿಯಲ್ಲಿ ವಿಷವಾಗಿ ಬೀಳುತ್ತಿದೆ. ನಿಮ್ಮ ಸಂತೋಷವನ್ನು ನೋಡಿ ಅವರ ರಕ್ತ ಕುದಿಯುತ್ತಿದೆ. ಕುಂಭರಾಶಿಯವರು ಮುಗ್ಧರು ಮತ್ತು ಸ್ಪಷ್ಟವಾಗಿ ಮಾತನಾಡುವವರು, ಆದರೆ ಇದೇ ನಿಮ್ಮ ಶತ್ರುಗಳಿಗೆ ಅಸ್ತ್ರವಾಗುತ್ತಿದೆ. ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಗುರುತಿಸುವುದು ಹೇಗೆ? ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ನಡೆದಿದೆಯೇ ಎಂದು ತಿಳಿಯಲು ಈ ಚಿಹ್ನೆಗಳನ್ನು ಗಮನಿಸಿ. ಮನೆಯಲ್ಲಿ ಅಕಸ್ಮಾತ್ತಾಗಿ ಕೀಟಗಳು, ಗೆದ್ದಲುಗಳು ಕಾಣಿಸಿಕೊಳ್ಳುವುದು, ಎಂದೂ ಇಲ್ಲದೆ ಬಾವಲಿಗಳು ಮನೆಯ ಸುತ್ತ ತಿರುಗುವುದು, ಕೆಂಪು ಇರುವೆಗಳು ಸಾಲು ಸಾಲಾಗಿ ಬರುವುದು, ದಂಪತಿಗಳ ನಡುವೆ ವಿನಾಕಾರಣ ಜಗಳವಾಗುವುದು, ಎಷ್ಟೇ ಔಷಧಿ ಸೇವಿಸಿದರೂ ಅನಾರೋಗ್ಯ ಸುಧಾರಿಸದೇ ಇರುವುದು ಮತ್ತು ಸದಾ ಸುಸ್ತು ಎನಿಸುವುದು. ಆಧ್ಯಾತ್ಮಿಕ ಮತ್ತು ಮನೋವೈಜ್ಞಾನಿಕ ವಿಶ್ಲೇಷಣೆ. ಕುಂಭರಾಶಿಯ ಅಧಿಪತಿ ಶನಿದೇವರು. ಶನಿ ಎಂದರೆ ನ್ಯಾಯದ ದೇವತೆ. ನೀವು ಧರ್ಮದ ಹಾದಿಯಲ್ಲಿದ್ದರೆ ದೇವರು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಮಾಡುತ್ತಾರೆ. ಈ ವಿಡಿಯೋ ಕೂಡ ದೇವರು ನಿಮಗೆ ತೋರಿಸುತ್ತಿರುವ ಒಂದು ದಾರಿ. ನಿಮ್ಮ ಕುಲದೈವವನ್ನೇ ತಂತ್ರವಿದ್ಯೆಯಿಂದ ಕಟ್ಟಿಹಾಕಲಾಗಿದೆ ಎಂಬುದು ಎಷ್ಟು ಭಯಾನಕವೋ ಅಷ್ಟೇ ನಿಜ. ನರದೃಷ್ಟಿ ಪ್ರಭಾವ. ನರದೃಷ್ಟಿಗೆ ಕಲ್ಲು ಕೂಡ ಒಡೆಯುತ್ತದೆ ಎಂಬ ಮಾತಿದೆ. ನಿಮ್ಮ ಶತ್ರುವಿನ ಕೆಟ್ಟ ದೃಷ್ಟಿಯಿಂದಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆ ಬಾಗಿಲವರೆಗೂ ಬಂದರೂ ಒಳಗೆ ಬಾರದೆ ಹಿಂದಿರುಗುತ್ತಿದ್ದಾಳೆ. ನಿಮ್ಮ ಅನ್ನವನ್ನೇ ತಿಂದು ನಿಮ್ಮ ನಾಶವನ್ನು ಬಯಸುವ ಇಂತಹ ಹೊಟ್ಟೆ ಕಿಚ್ಚಿನ ಮನುಷ್ಯರ ಬಗ್ಗೆ ಜಾಗರೂಕರಾಗಿರಿ. ಜಾತಕದಲ್ಲಿ ದೋಷವಿದ್ದಾಗ ಅಥವಾ ಶತ್ರುಬಾಧೆ ಹೆಚ್ಚಾದಾಗ ಕೇವಲ ಜಾಗರೂಕತೆಯಷ್ಟೇ ಸಾಲದು.
ಶಬ್ದಶಕ್ತಿಯ ಅವಶ್ಯಕತೆ ಇರುತ್ತದೆ. ಕುಂಭರಾಶಿಯವರು ಈ ಕೆಳಗಿನ ಮಂತ್ರಗಳನ್ನು ಪ್ರತಿದಿನ ಪಠಿಸಬೇಕು. 1. ಶತ್ರು ನಿವಾರಣಾ ನರಸಿಂಹ ಮಂತ್ರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಇದರ ಅರ್ಥ, ಈ ಮಂತ್ರವು ಯಾವುದೇ ರೀತಿಯ ಮಾಠಮಂತ್ರ ಅಥವಾ ಕೆಟ್ಟ ದೃಷ್ಟಿಯನ್ನು ಸುಟ್ಟು ಭಸ್ಮ ಮಾಡುವ ಶಕ್ತಿ ಹೊಂದಿದೆ. ಪ್ರತಿದಿನ ಇದನ್ನು ಹೇಳುವುದು ಅಥವಾ ಕೇಳುವುದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಓಡಿಹೋಗುತ್ತದೆ. 2. ಶನಿದೋಷ ನಿವಾರಣಾ ಮಂತ್ರ. ಕುಂಭರಾಶಿಯ ಅಧಿಪತಿ ಶನಿಯಾದ್ದರಿಂದ ಶನಿದೇವರ ಪ್ರಾರ್ಥನೆ ಅತ್ಯಗತ್ಯ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದಕ್ಕೆಲ್ಲ ಮಹಾಪರಿಹಾರ ಹನುಮಂತನ ರಕ್ಷಾ ಕವಚ. ನೀವು ಶತ್ರುಗಳಿಗೆ ಹೆದರಬೇಕಿಲ್ಲ. ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೆಳಗಿನ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ಗುಡಿಗೆ ಹೋಗಿ ಬೆಲ್ಲ ಮತ್ತು ಕಡಲೆಯನ್ನು ನೈವೇದ್ಯ ಮಾಡಿ. 1 ತೆಂಗಿನಕಾಯಿಯನ್ನು ಹನುಮಂತನ ಪಾದದ ಬಳಿ ಇಟ್ಟು ಸಿಂಧೂರ ಹಚ್ಚಿ 1 ಕಪ್ಪು ದಾರವನ್ನು ತೆಗೆದುಕೊಂಡು ಅದಕ್ಕೆ 11 ಗಂಟುಗಳನ್ನು ಹಾಕಿ. ಪ್ರತಿ ಗಂಟು ಹಾಕುವಾಗ ಓಂ ಹನುಮತೆ ನಮಃ ಮಂತ್ರವನ್ನು ಜಪಿಸಿ. ಈ ದಾರವನ್ನು ತೆಂಗಿನಕಾಯಿಗೆ ಸುತ್ತಿ ನಿಮ್ಮ ಮನೆಯ ಮುಖದ್ವಾರಕ್ಕೆ ಕಟ್ಟಿ. ಇದು ಎಲ್ಲಾ ಕ್ಷುದ್ರ ಶಕ್ತಿಗಳನ್ನು ಭೇದಿಸುತ್ತದೆ. ಪ್ರತಿದಿನ ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠಿಸಿ ಅಥವಾ ಪ್ಲೇ ಮಾಡಿ. ಇದು ಮನೆಯ ಸುತ್ತ ಸುರಕ್ಷಾ ಕವಚವನ್ನು ನಿರ್ಮಿಸುತ್ತದೆ. ಇನ್ನೂ ಕೆಲವು ಪರಿಹಾರಗಳನ್ನು ಕೂಡ ತಿಳಿಸಿಕೊಡ್ತೀನಿ. 1. ಸಾಸಿವೆ ಎಣ್ಣೆಯ ದೀಪದ ಪರಿಹಾರ. ಪ್ರತಿ ಶನಿವಾರ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಮುಖ್ಯದ್ವಾರದ ಹೊರಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಅದರಲ್ಲಿ 2 ಲವಂಗವನ್ನು ಹಾಕಿ. ಇದು ಮನೆಯೊಳಗೆ ಪ್ರವೇಶಿಸುವ ಶತ್ರು ದೃಷ್ಟಿಯನ್ನು ತಡೆಯುತ್ತದೆ. 2. ಉಪ್ಪಿನ ನೀರಿನ ತಂತ್ರ. ಕುಂಭರಾಶಿಯವರ ಮೇಲೆ ಪ್ರಯೋಗವಾಗಿರುವ ನೆಗೆಟಿವ್ ಎನರ್ಜಿಯನ್ನು ತೆಗೆಯಲು ಸ್ನಾನ ಮಾಡುವ ನೀರಿಗೆ 1 ಚಮಚ ಕಲ್ಲುಪ್ಪನ್ನು ಹಾಕಿಕೊಳ್ಳಿ. ಇದರಿಂದ ದೇಹದ ಮೇಲಿರುವ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ಮನೆಯನ್ನು ಒರೆಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸುವುದರಿಂದ ಮನೆಯ ವಾಸ್ತು ದೋಷಗಳು ದೂರವಾಗುತ್ತವೆ. 3. ಆಂಜನೇಯನಿಗೆ ಎಲೆ ಪೂಜೆ. ನಿಮ್ಮ ಕೆಲಸಗಳು ಪದೇ ಪದೇ ಅರ್ಧಕ್ಕೆ ನಿಲ್ಲುತ್ತಿದ್ದರೆ ಹತ್ತಿರದ ಹನುಮಂತನ ದೇವಸ್ಥಾನಕ್ಕೆ ಹೋಗಿ 108 ವೀಳ್ಯದೆಲೆಗಳ ಹಾರವನ್ನು ಸಮರ್ಪಿಸಿ. ವೀಳ್ಯದೆಲೆಗೆ ಚಂದನದಿಂದ ರಾಮ ಎಂದು ಬರೆದಿರಲಿ. ಇದು ನಿಮ್ಮ ಕಾರ್ಯಸಿದ್ಧಿಗೆ ಇರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುತ್ತದೆ. ಈಗ ಆ ರಹಸ್ಯವನ್ನು ಬಯಲು ಮಾಡುವ ಸಮಯ ಬಂತು. ಆ ಸ್ತ್ರೀ ನಿಮ್ಮ ಅತ್ಯಂತ ಹತ್ತಿರದ ಸಂಬಂಧಿ, ನಿಮ್ಮ ರಕ್ತ ಸಂಬಂಧದಲ್ಲಿ ಇರುವವರೇ ಆಗಿರಬಹುದು ಅಥವಾ ನಿಮ್ಮ ಪಕ್ಕದ ಮನೆಯವರಾಗಿರಬಹುದು. ಆಕೆಯ ಹೆಸರಿನ ಮೊದಲ ಅಕ್ಷರ ಆರ್ ಅಥವಾ ಎಸ್ ಇಂದ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಇವರು ನಿಮ್ಮ ಮುಂದೆ ತುಂಬಾ ಪ್ರೀತಿ ತೋರಿಸುತ್ತಾರೆ. ಆದರೆ ಆಪತ್ತು ಬಂದಾಗ ಮೊದಲು ಓಡಿ ಹೋಗುವವರೇ ಇವರು. ಇವರೊಂದಿಗೆ ಜಗಳವಾಡಬೇಡಿ. ಬದಲಾಗಿ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಇವರೊಂದಿಗೆ ಹಂಚಿಕೊಳ್ಳುವುದನ್ನು ಹಿಂದೆ ನಿಲ್ಲಿಸಿ. ನಿಮ್ಮ ಶತ್ರುವನ್ನು ಗುರುತಿಸಲು ಇನ್ನೂ ಕೆಲವು ಸೂಕ್ಷ್ಮ ಸಂಕೇತಗಳು ಇಲ್ಲಿವೆ. 1. ಅತಿಯಾದ ಕುತೂಹಲ. ಆ ಸ್ತ್ರೀ ಸದಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಿಮ್ಮ ಮನೆಯ ಆಂತರಿಕ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡುತ್ತಿರುತ್ತಾಳೆ. 2. ಸುಳ್ಳು ಹೊಗಳಿಕೆ. ನೀವು ಸಂಕಷ್ಟದಲ್ಲಿದ್ದಾಗ ಅಯ್ಯೋ ಪಾಪ ಎಂದು ಹೇಳುತ್ತಲೇ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಕ್ರೂರ ಸಂತೋಷ ಕಾಣಿಸುತ್ತದೆ. 3. ವಸ್ತುಗಳ ನಾಪತ್ತೆ. ನಿಮ್ಮ ಮನೆಯಿಂದ ಹಳೆಯ ಬಟ್ಟೆಗಳು, ಕೂದಲು ಅಥವಾ ಫೋಟೋಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾಗುತ್ತಿದ್ದರೆ ಅದನ್ನು ಆಕೆ ತಂತ್ರವಿದ್ಯೆಗಾಗಿ ಬಳಸುತ್ತಿರಬಹುದು ಎಂದು ಅರ್ಥ. ಈ 2026ರಲ್ಲಿ ಕುಂಭರಾಶಿಯವರಿಗೆ ಗುರುಬಲವಿದ್ದರೂ ಶನಿಯ ಸಾಡೆ ಸಾತಿ ಪ್ರಭಾವ ಇರುವುದರಿಂದ ಶತ್ರುಗಳು ಹೆಚ್ಚು ಬಲಶಾಲಿಯಾಗುತ್ತಾರೆ. ಆದರೆ ಏಪ್ರಿಲ್ ತಿಂಗಳ ನಂತರ ಮಂಗಳ ಗ್ರಹದ ಸಂಚಾರವು ನಿಮಗೆ ಧೈರ್ಯವನ್ನು ನೀಡುತ್ತದೆ. ಈ ಸಮಯದಲ್ಲಿ ನೀವು ಯಾವುದೇ ಹೊಸ ವ್ಯವಹಾರ ಅಥವಾ ಆಸ್ತಿ ಖರೀದಿ ಮಾಡುವಾಗ ಅತ್ಯಂತ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಯಶಸ್ಸಿನ ಸಮಾಚಾರವನ್ನು ಅದು ಪೂರ್ಣಗೊಳ್ಳುವವರೆಗೂ ಯಾರಿಗೂ ಹೇಳಬೇಡಿ. ಪ್ರಿಯ ಕುಂಭರಾಶಿಯವರೇ, ನಿಮ್ಮ ಒಳ್ಳೆಯತನವೇ ನಿಮ್ಮ ಶತ್ರುವಿಗೆ ಅಸ್ತ್ರವಾಗಲು ಬಿಡಬೇಡಿ. ಈ ವಿಡಿಯೋದಲ್ಲಿ ನಾವು ತಿಳಿಸಿರುವ ಪರಿಹಾರಗಳು ಕೇವಲ ಮಾಹಿತಿಯಲ್ಲ, ಇದು ಸಾವಿರಾರು ವರ್ಷಗಳ ಜ್ಯೋತಿಷ್ಯ ಶಾಸ್ತ್ರದ ಅನುಭವಗಳು.
ನಿಮ್ಮ ಜೀವನದ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಆ ಸ್ತ್ರೀ ನಿಮ್ಮ ಬದುಕನ್ನು ನಾಶ ಮಾಡುವ ಮುನ್ನ ನೀವೇ ಎಚ್ಚೆತ್ತುಕೊಳ್ಳಿ. ಈಗಲೇ ಸಂಕಲ್ಪ ಮಾಡಿ ನಿಮ್ಮ ದೌರ್ಬಲ್ಯಗಳನ್ನು ತಿದ್ದುಕೊಳ್ಳಿ. ಹನುಮಂತನ ಮೇಲೆ ಭಾರ ಹಾಕಿ ಮುನ್ನಡೆಯಿರಿ. ಜೀವನದಲ್ಲಿ ಬರುವ ಕಷ್ಟಗಳು ಕೇವಲ ಪರೀಕ್ಷೆಗಳು ಮಾತ್ರ. ನೀವು ಅಹಂಕಾರದಿಂದ ಈ ವಿಷಯಗಳನ್ನು ನಿರ್ಲಕ್ಷಿಸಿದರೆ ಮುಂದೆ ಅನುಭವಿಸಬೇಕಾಗುತ್ತದೆ. ನಾವಿಲ್ಲಿ ಹೇಳಿರುವ ಪ್ರತಿಯೊಂದು ಮಾತು ನಿಮ್ಮ ಒಳಿತಿಗಾಗಿ ಮತ್ತು ನಿಮ್ಮನ್ನು ಎಚ್ಚರಿಸಲು ಮಾತ್ರ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ, ಆದರೆ ಅದನ್ನು ಸ್ವೀಕರಿಸಿದಾಗ ಮಾತ್ರ ನಾವು ಸುರಕ್ಷಿತವಾಗಿರಲು ಸಾಧ್ಯ. ನೆನಪಿಡಿ, ನೀವು ಮುಳ್ಳಿನ ಹಾದಿಯಲ್ಲಿ ನಡೆಯುತ್ತಿದ್ದರೂ ಹನುಮಂತನ ನಾಮಸ್ಮರಣೆ ನಿಮ್ಮನ್ನು ಮುನ್ನಡೆಸುತ್ತದೆ. ನಿಮ್ಮ ಮೇಲೆ ಹಾಕಲಾಗಿರುವ ಎಲ್ಲಾ ತಾಂತ್ರಿಕ ಬಂಧನಗಳು ಈಗ ಕಳಚಲಿವೆ. ನಿಮ್ಮ ಅದೃಷ್ಟ ಮತ್ತೆ ಪ್ರಕಾಶಿಸಲಿದೆ. ಈ ವಿಡಿಯೋವನ್ನು ಕನಿಷ್ಠ 5 ಕುಂಭರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಒಬ್ಬರ ಜೀವನವನ್ನು ಉಳಿಸುವುದು ಕೂಡ ಪುಣ್ಯದ ಕೆಲಸ. ಇದು ಅವರ ಜೀವನವನ್ನು ಬದಲಿಸಬಹುದು. ನಿಮ್ಮ ಜೀವನದಲ್ಲಿ ನಡೆದ ಇಂತಹ ವಿಚಿತ್ರ ಘಟನೆಗಳ ಬಗ್ಗೆ ಕಮೆಂಟ್ ಮಾಡಿ. ಮರೆಯಬೇಡಿ, ಧರ್ಮದ ಹಾದಿಯಲ್ಲಿರುವವರಿಗೆ ಜಯ ಸದಾ ಸಿದ್ಧ. ಇಂತಹ ಮತ್ತಷ್ಟು ಆಳವಾದ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಆ ಹನುಮಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಜೈ ಶ್ರೀರಾಮ್, ಜೈ ಬಜರಂಗಬಲಿ. ಧನ್ಯವಾದಗಳು.